Good morning to all. Welcome back my YouTube channel. ಇವಾಗ ಇಷ್ಟೊತ್ತಿಗೆ ಒಂದು 6:39ಗೆ ಎದ್ದಿದ್ದು. ಸೊ ಬೆಡ್ಶೀಟೆಲ್ಲ ಮಡ್ಚಿಟ್ಟಿದ್ದೀನಿ. ಇವಾಗ ನೀರು ಹಿಡಿಯೋದು, ಇವತ್ತು ನೀರು ಹಿಡಿಯೋದು, ಪಾತ್ರೆ ತೊಳೆದು ಏನಿಲ್ಲ, ಪಾತ್ರೆ ಆವಾಗಲೇ ತೊಳ್ಕೊ ಬಂದಿದ್ದೀನಿ. ಏನಿದ್ರು ಸ್ನಾನ ಮಾಡಿ ರೆಡಿ ಆಗೋದಷ್ಟೇ ಒಂದು ಕೆಲಸ. ಅದು ನಾಷ್ಟಕ್ಕೆ ರೆಡಿ ಮಾಡಬೇಕು ಫ್ರೆಂಡ್ಸ್. ನಾಷ್ಟಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಆದರೆ ಇದೇ ಚಿಂತೆ, ಸಾಯಂಕಾಲ ಆದರೆ ಇದೇ ಚಿಂತೆ, ರಾತ್ರಿ ಆದರೂ ಇದೇ ಚಿಂತೆ. ಏನು ಅಡುಗೆ ಮಾಡಿಕೊಡೋದು, ಏನು ಅಡುಗೆ ಮಾಡೋದು, ಏನು ನಾಷ್ಟ ಮಾಡೋದು, ಬರೀ ಇದೇ ಟೆನ್ಷನ್ನು ಫ್ರೆಂಡ್ಸ್. ಅದು ಬೇರೆ ನನಗೆ ಅದರಲ್ಲಿ ಅರ್ಧ ಅಡುಗೆ ಬರ್ತದೆ. ಅದರಲ್ಲಿ ಮಾಡೋಕ್ಕೆ ನನಗೆ ಏನು ಮಾಡೋದಂತ ಯೋಚನೆ ಮಾಡಬೇಕು. ಸೊ ಇದು ಬಸ್ರು ಮನೆ. ಇದು ನೀರು ಒಲೆ ಉರಿ ಹಾಕಬೇಕು. ಉರಿ ಹಾಕ್ಬಿಟ್ಟು ಸ್ನಾನ ಮಾಡಬೇಕು ಫ್ರೆಂಡ್ಸ್. ಹೀಟ್ರಿಗಿಂತ ಇದೇ ಬೆಟ್ರು. ಆ್ಯಕ್ಚುಲಿ ನಾವು ಫಸ್ಟು ಹೀಟ್ರ್ ಯೂಸ್ ಮಾಡ್ತಾಯಿದ್ದಿದ್ದು. ಸೊ ಅದ್ರಲ್ಲಿ ಕರೆಂಟು ಜಾಸ್ತಿ ಎಳೀತದೆ, ಮತ್ತು ಏನಪ್ಪ ಹೇರ್ಸು ಉದುರೋದು, ಮತ್ತು ಸುಮ್ಮನೆ ಸ್ಕಿನ್ಗಳಿಗೆಲ್ಲ ಪ್ರಾಬ್ಲಮ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಮತ್ತು ನನ್ನ ಮಗಳಿಗೂ ಹೇರ್ಸ್ ಎಲ್ಲ ಉದುರ್ತಾಯಿತ್ತು. ಫಸ್ಟ್ ಇರೋ ಥರ ಹೇರ್ಸ್ ಇರಲಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಇದನ್ನು ಟ್ರೈ ಮಾಡಿದೆ ನಾನು. ಆ್ಯಕ್ಚುಲಿ ಉರಿ ಹಾಕೋಕ್ಕೆ ನಂಗೆ ಬರ್ತಾನೂ ಇರಲಿಲ್ಲ. ನನ್ನ ಗಂಡ ಹೇಳ್ಕೊಟ್ಟ, ಹಿಂಗೆ ಉರಿ ಹಾಕಬೇಕು, ಹಂಗೆ ಉರಿ ಹಾಕಬೇಕು ಅಂತ. ಸೊ 1 ಇಯರ್ ಮೇಲಾಯಿತು ನಾನು ಉರಿ ಹಾಕೋದನ್ನ ಕಲ್ತ್ಕೊಂಡು. ಇವಾಗ ಒಂದು 600-700ಗೆ ಕಾಯಿ ಮೊಟ್ಟೆ ತರಿಸಿ ಉರಿ ಹಾಕ್ಸ್ಕೊತೀನಿ. ಉರಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಸ್ನಾನ ಮಾಡಬೇಕು. ನಾನು 1 ಡೇ ಬಿಟ್ಟು 1 ಡೇ ಮಾಡೋದು. ಸೊ ಉರಿ ಹಾಕೋಣ ಬನ್ನಿ. ಉರಿ ಹಾಕ್ಬಿಟ್ಟು ನಾನು ಬರ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿ ಉರಿ ಹಾಕಿದ್ದೀನಿ. ಇಷ್ಟು ಕಾಯಿ ಮೊಟ್ಟೆ ಇನ್ನೂ ಉಳಿದದೆ. ಸೊ ಉರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಂಕಿ ಹಾಕ್ಕೊಂಡದು ಉರಿತಾ ಇದೆ. ಕೈಯಲ್ಲಿಂದ ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಹುಷಾರಿಂದ ಮಾಡಬೇಕು. ಯಾವುದಾದ್ರು ಸ್ಟಿಕ್ ಹಿಡ್ಕೊಂಡು ಈ ಥರ ಒಳಗಡೆ ತಳ್ತಾ ಇರಿ. ಆವಾಗ ಇನ್ನೊಂದು ಮಿಕ್ಕಿದ್ದು ಕಾಯಿಗಳು ಹಾಕೋಕ್ಕೆ ಬರುತ್ತೆ. ಹೀಟ್ರು ಇವಾಗ ಬಂದಿರೋದು ಫ್ರೆಂಡ್ಸ್. ಫಸ್ಟಿಂದನೂ ಇದೇ ಥರ ಸೌದೆ ಅಂತ ಬರುತ್ತೆ. ಆ ಸೌದೆದಲ್ಲೇ ಫಸ್ಟ್ ನೀರು ಉರಿ ಹಾಕ್ಕೊಂಡು ಕಾಯಿಸ್ಕೊತಾಯಿದ್ರು ಹಳ್ಳಿ ಜನ. ಸೊ ಇವಾಗ ಇದೆಲ್ಲ ಇದು ಹೀಟ್ರು ಅವು ಇವು ಗ್ಲೀಸರು ಅವೆಲ್ಲ ಬಂದಿದ್ದು. ಅದಕ್ಕಿಂತ ಬಿಸಿ ಇದಾಗುತ್ತೆ ಫ್ರೆಂಡ್ಸ್. ನಮಗೆ ತುಂಬ ಬಿಸಿ ಅಂದರೆ ತುಂಬ ಬಿಸಿ ಬರುತ್ತೆ. ಇದು ಬೆಳಗ್ಗೆನೂ ಕಾಯಿಸಿದ್ರೆ ಸಾಯಂಕಾಲ ಗಂಟ ನೀರು ಹಾಗೇ ಇರುತ್ತೆ ಬಿಸಿ. ಬೆಳಗ್ಗೆ ಕಾಯಿಸಿದ್ರೆ ಸಾಯಂಕಾಲವರೆಗೂ ಇದು ಬಿಸಿ ಹಾಗೇ ಇರುತ್ತೆ. ಒಳಗಡೆ ಕುದೀತಾ ಇರುತ್ತೆ ಹಾಗೆ. ನೀರು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ನನಗೆ ಹೀಟ್ರ್ ನೀರು ಜಾಸ್ತಿ. ಫಸ್ಟು ನಮ್ಮ ಡ್ಯಾಡಿ ಮನೇಲಿ ಹೀಟ್ರ್ ನೀರೇ ಉಯ್ಕೋತಾ ಇದ್ದಿದ್ದು. ಆವಾಗೇನು ಹೇರ್ ಫಾಲ್ಸು ಅದು ಇದು ಎಲ್ಲ ಏನೂ ಆಗ್ತಾ ಇರಲಿಲ್ಲ. ಮ್ಯಾರೇಜ್ ಆದಮೇಲೆ ಸ್ವಲ್ಪ ಹೇರ್ ಫಾಲ್ಸು ಅದು ಎಲ್ಲ ಆಗ್ತಾ ಇದ್ದಿದ್ದು. ಸೊ ಬಿಟ್ಬಿಟ್ಟೆ. ಯಾಕೆ ಸುಮ್ಮನೆ ಕರೆಂಟ್ ಬಿಲ್ಲು ನಾವು ಕಟ್ಟೋದು ಸುಮ್ಮನೆ ವೇಸ್ಟು. ಒಂದು ಸತಿ ಹೀಟ್ರ್ ಹಾಕಿದ್ರೆ ಫ್ರೆಂಡ್ಸ್ ಒಂದು 500-600 ಚಿಲ್ಲರೆ ಆದರೂ ಬಂದೇ ಬರುತ್ತೆ ಹೀಟ್ರಿಗೆ. ಸೊ ಅಷ್ಟು ಹಾಕೋ ಬದಲು ಬಾಡಿಗೆ ಮನೆಗಳಲ್ಲೆಲ್ಲ ಈ ಥರ ಅಂಡೆ ಇಲ್ಲೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈ ಕನಕಪುರದಲ್ಲೆಲ್ಲ ಹಾರೋಹಳ್ಳಿ ಅಲ್ಲೆಲ್ಲ ಈ ಬಾಡಿಗೆ ಮನೆಯಲ್ಲಿ ಉರಿ ಅಂಡೆ, ಈ ಅಂಡೆ ಇದ್ದೇ ಇರುತ್ತೆ. ತೊಟ್ಟಿ ಇವೆರಡು ಕೊಟ್ಟಿರ್ತಾರೆ. ಸೊ ಅವರು ಹಾಕೋಬೋದು. ನೋಡಿ ಎಷ್ಟು ಬೆಂಕಿ ಉರಿತಾ ಇದೆ ಇದರಲ್ಲಿ. ಇದು ಒಂದು 10 ಗಂಟೆ ಅಷ್ಟೇ ಫ್ರೆಂಡ್ಸ್ ಕಷ್ಟ. ನಾವಿಲ್ಲೇ ಕೂತ್ಕೊಂಡು 10 ಗಂಟೆ ಅಷ್ಟೇ. ಇನ್ನು ತಾಣ್ತಾನಾಗೆ ಹತ್ಕೊಬಿಡ್ತಂದರೆ ಏನೂ ಇಲ್ಲ ಫ್ರೆಂಡ್ಸ್. ಈಸಿಯಾಗಿ ಹಾಕ್ತಾ ಇರ್ಬೋದು ಕಾಯಿ ಮೊಟ್ಟೆಗಳನ್ನ.
ಅದು ಹತ್ಕೊಳ್ಳೋ ಗಂಟ ಅಷ್ಟೇ ನಾವು ಕಷ್ಟಪಡಬೇಕು. ಇದಕ್ಕೆ ಬೇಗ ಇದು ಬೇಗ ಹತ್ಕೊಳ್ಳುತ್ತೆ. ಬಟ್ ಸೌದೆ ಇಷ್ಟಿಷ್ಟು ದೊಡ್ಡ ದೊಡ್ಡದು ಮರದ ಸೌದೆ ಬರುತ್ತೆ, ಅದು ಬೇಗ ಹತ್ಕೊಳ್ಳಲ್ಲ ಫ್ರೆಂಡ್ಸ್. ಇವಾಗ ಏನಾರ ನಾವು ಅರ್ಜೆಂಟಾಗಿ ಸ್ನಾನ ಮಾಡ್ಕೊಂಡು ಹೋಗಬೇಕು, ಬೇಗ ಹತ್ಕೋಬೇಕಂದ್ರೆ ಈ ಕಾಯಿ ಮೊಟ್ಟೆನೇ ಸರಿ, ಇದು ಬೇಗ ಹತ್ಕೊಬಿಡ್ತದೆ. ನಿಮಗೆ ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ಅಪ್ಪನ ಮನೇಲಿ ಚೆನ್ನಾಗಿ ಬೆಳೆದ್ಬಿಟ್ಟು ಗಂಡನ ಮನೇಲಿ ಬಂದು ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ನಮ್ಮ ಮಮ್ಮಿ ಡ್ಯಾಡಿನೂ ಹೇಳ್ತಾ ಇರ್ತಾರೆ. ನೋಡು ನಮ್ಮ ಮನೇಲಾದರೆ ಎಷ್ಟು ರಾಯಲ್ ಆಗಿದ್ದೆ, ಹಿಂಗಿದ್ದೆ, ಗಂಡನ ಮನೆಗೆ ಹೋದ್ಮೇಲೆ ಈ ಥರ ಲವ್ ಮ್ಯಾರೇಜ್ ಮಾಡ್ಕೊಂಡು ಈ ಥರ ಅನುಭವಿಸ್ತಿದ್ಯಾ, ಹಂಗೆ ಹಿಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ನಾವು ಹಿಂಗೆ ಆಗಬೇಕು ಅಂತ ಬರೆದಿದ್ರೆ ಹಂಗೆ ಆಗುತ್ತೆ. ಆದರೂ ಅವನ ಮನೇಲಿ, ನನ್ನ ಗಂಡನ ಮನೇಲಿ ಕಷ್ಟ ಅಂತ ಬಂದ್ರೂ ಚೆನ್ನಾಗಿ ಇದ್ದೀವಿ ಫ್ರೆಂಡ್ಸ್. ನಾವು ಎಷ್ಟೇ ಕಷ್ಟ ಬರಲಿ, ಬಟ್ ಗಂಡ ಹೆಂಡತಿ ಚೆನ್ನಾಗಿರಬೇಕು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗಿ ಚೆನ್ನಾಗಿರಬೇಕು, ಆವಾಗೇ ತಾನೇ ಸಂಸಾರ ಆಗೋದು. ಇವಾಗ ಯಾರು ಏನೋ ಸುಖದಿಂದ ಬಂದ್ಬಿಡಲ್ಲ. ಇವಾಗ ಕಷ್ಟ ಇರುತ್ತೆ, ನಾಳೆ ದಿವಸ ನಾವು ಚೆನ್ನಾಗಾಗ್ತೀವಿ ಅಂತ ಒಂದು ನಂಬಿಕೆ ಇರುತ್ತೆ ಅಲ್ವಾ. ಏನು ದೇವರು ಭಗವಂತ ಯಾವಾಗಲೂ ನಮಗೆ ಕಷ್ಟನೇ, ಸತ್ತೋಗೋವರೆಗೂ ನಮ್ಗೆ ಕಷ್ಟನೇ ಇರುತ್ತೆ ಅಂತ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ರಾಯಲ್ಲಾಗೂ ಬೆಳೆದಿರಬೇಕು, ರಾಯಲ್ಲಾಗೂ ಇದಾಗಿ ಅಡುಗೆ ಇದು ಏನಪ್ಪ ರಾಯಲ್ಲಾಗೂ ನಾವು ಅನುಭವಿಸಿರ್ಬೇಕು, ಕಷ್ಟನೂ ಅನುಭವಿಸ್ಬೇಕು ನಾವು. ಇವಾಗ ರಾಯಲ್ಲಾಗೆ ನಾವು ಇರ್ತೀವಿ, ರಾಯಲ್ಲಾಗೆ ನಾವು ಇದು ಮಾಡ್ಕೊತೀವಿ ಅಂದರೆ ನಾವು ಏನು ಯೂಸು, ಅದು ಕೊನೆವರೆಗೂ ಇರಲ್ಲ ನಮಗೆ. ಸೊ ಕಷ್ಟ ಅನ್ನೋದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಅದನ್ನು ಎದುರಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿ ಇರುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಧೈರ್ಯ ಮಾಡ್ತೀವೋ ಅಷ್ಟೇ ಇದಾಗುತ್ತೆ. ಇವಾಗ ನೋಡಿ, ನಮ್ಮ ಅಪ್ಪನ ಮನೆಯಲ್ಲಿ ನಾವು ಈಟ್ರು ಕೇಳ್ದಾಗೆಲ್ಲ ದುಡ್ಡು ಆ ರೀತಿ ಈ ರೀತಿ ಎಲ್ಲ ಮಾಡುವಾಗ ಗೊತ್ತಿರಲಿಲ್ಲ, ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ, ಏನೂ ಇಲ್ಲ, ಆ ರೀತಿ ಬೆಳೆಸಿದ್ದಾರೆ. ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ, ಕಷ್ಟ ಅನ್ನೋದು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಅದೇ ಗಂಡನ ಮನೇಲಿ ಬಂದಾಗ ಕಷ್ಟ ಅನ್ನೋದು ಗೊತ್ತಾಯಿತು, 1 ರೂಪಾಯಿ ದುಡ್ಡಿನ ಬೆಲೆ ಗೊತ್ತಾಯಿತು. ಇವಾಗ ಉಳಿತಾಯ ನಾವು ಮಾಡ್ತಾಯಿದ್ದೀವಿ. ಆ ರೀತಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ನಾವು ಧೈರ್ಯ ತಗೊಂಡು ನಾವು ಇದು ಮಾಡ್ಕೋಬೇಕು ಅಷ್ಟೇ. ಸೊ ಈಟ್ರ ಬದಲು ಇದೇ ಬೆಟ್ರು ಅಂತ ನಾನು ಹೇಳ್ತೀನಿ. ಈ ಬೆಂಗಳೂರುಗಳಲ್ಲಿ ಆದರೆ ಈ ಥರ ಇರೋಲ್ಲ ಫ್ರೆಂಡ್ಸ್, ಬರೀ ಈಟ್ರಲ್ಲೇ ಸ್ನಾನ ಮಾಡಬೇಕು. ಕೆಲವು ಕಡೆ ಇದಿರುತ್ತೇನೋ ಗೊತ್ತಿಲ್ಲ ನನಗೂ ಆಲ್ಮೋಸ್ಟು. ಇನ್ನೆಲ್ಲ ಈಟ್ರೇ ಉಯ್ಕೊಳ್ಳೋದು, ಬೆಂಗಳೂರು ಕಡೆ ಅಷ್ಟೊಂದಿಲ್ಲ ಇಲ್ಲಿ. ಇದ್ರ ಮುಂದೆ ಕುತ್ಕೋಬೇಕಂದ್ರೆ ಚರ್ಮ ಎಲ್ಲ ಸುಡ್ತಾ ಇರುತ್ತೆ, ಅಷ್ಟು ಬೆಂಕಿ ಇದೆ ಫ್ರೆಂಡ್ಸ್ ಇದರಲ್ಲಿ. ಉರಿ ಹಾಕ್ಬಿಟ್ಟು ಬರ್ತೀನಿ. ನನ್ನ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ನಾನು ಉರಿ ಹಾಕ್ಬಿಟ್ಟು ಬರ್ತೀನಿ. ನೋಡಿ ಫ್ರೆಂಡ್ಸ್, ಸಾರು ಕುದ್ದಿ ಈ ಥರ ಆಗಿದೆ. ಸೊ ಈ ಸಾರನ್ನ ನೀವು ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿದೆ ಸಾರು, ಟೇಸ್ಟು ಚೆನ್ನಾಗಿದೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಹೇಳಬೇಕು. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆದಷ್ಟು. ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡಬೇಡಿ ಪ್ಲೀಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಸ್ಗಳಿಗೆ ಖಂಡಿತವಾಗ್ಲೂ ಲೈಕ್ಸು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಕಷ್ಟದೇನಿಲ್ಲ, ಏನಾರು 5 ನಿಮಿಷಕ್ಕೆ ಅಡುಗೆ ಆಗ್ಬಿಡ್ಬೇಕಂದ್ರೆ ಈ ರೆಸಿಪಿ ತುಂಬ ಚೆನ್ನಾಗಿದೆ, ಟೇಸ್ಟು ಇದೆ, ಮತ್ತು ಬೇಗನೂ ಮಾಡ್ಕೋಬೋದು. ಸೊ ಈ ರೆಸಿಪಿನ ನೀವು ಮನೇಲಿ ಖಂಡಿತವಾಗ್ಲೂ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನು ಯಾವ್ಯಾವ ಥರ ಮಾಡಬೇಕು ಏನು ಅಂತ. ಸೊ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.